ನಾನು ಬೇಕಿದ್ರೆ ಕಂಚಲಕಾಯಿ ತುಂಬಿಕೊಂಡು ಇರ್ತೀನಿ, ಅವರು ಚಿಕನ್ ಮಟನ್ ಎಲ್ಲ ತಿನ್ಲಿ ಬಿಗ್ ಬಾಸ್. ಆದ್ರೆ ಬಟಾಟಾ ಫ್ರೈ ನನಗೆ ಕೊಡಬೇಕು. ಏನ್ರಿ ಆಮೇಲೆ ಮೈಕನ್ನು ಸರಿಯಾಗಿ ಹಾಕದಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಗಿಲ್ಲಿ ಅವರೇ. ದೀರ್ಘ ಸುಮಂಗಲಿ ಭವ. ನಿಂತ್ಕೋಬೇಕು ನಂಗೆ ಸರಿಯಾ? ಹಂಗೆ ಹೌದು. ಕಲಾಸ್ತಿಕಾವ ಏಟ್ಗಳು ಎಲ್ಲ ಡಮ್ಮ ಡುಮಿಲ್ ಡಕ್ಕ. ನೀನ್ ಕ್ಯಾಪ್ಟನ್ ಆಗಿದ್ ಪಕ್ಕ ಅಲ್ಲ ಅಂತ ನಾನ್ ಕ್ಯಾಪ್ಟನ್ ಆಯ್ತೀನಿ ಬಿಡು, ಅದ್ ಬೇರೆ ಪ್ರಶ್ನೆ. ಆಮೇಲೆ ಇದು ಕಾಲು ಪೊಸಿಷನ್ ಮೇನ್ ಕಣ, ಕಾಲ್ ಪೊಸಿಷನ್ ಮೇನು. ಲೆಫ್ಟ್ ಕಾಲು 20 ಡಿಗ್ರಿ ಸೆಂಟಿಮೀಟರ್ ಇರ್ಬೇಕು ಈ ತರ. ಈಗ ಅಕ್ಕ ಹಿಡ್ದ ಅಂದ್ರೆ ಅಪೋಸಿಟ್ ಅಲ್ಲಿ ಅಳ್ಳಾಡ್ಬಾರ್ದು. ಡ್ರಗೋನೆ ಕಳಿಕೊಂಡ ಇಲ್ಲಿ ನಿಂತವನೆ. ಈಗ ಅವರೇ ಮೇಡಮ್ ಅವ್ರಿಗೆ ಹೇಳ್ಬೇಕು ಶೃಂಗಾರದಲ್ಲಿ. ಮೇಡಮ್ ಕೇಳೋ ಪ್ರಶ್ನೆಗಳಿಗೆ ಇದು ಶೃಂಗಾರನಾ ಮೇಡಮ್? ನಾನು ಚೈಲ್ಡ್ಹುಡ್ ಫ್ರೆಂಡ್ಸಾ? ಮುಂಚೆಯಿಂದೇನು ಪ್ರಾಬ್ಲಮ್ ಇದೆ ಅನ್ಬಿಟ್ಟು ಅವ ಅಕ್ಕ ಹೆಂಗೋ ತಂಗಿ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ರು, ಅದು ಹಾಳು ಮಾಡಿದೆ. ಅದಕ್ಕಂತೂ ಒಪ್ಪದೇ ಇಲ್ಲ. ಸ್ಟ್ರೈಕ್ ಎಲ್ಲ ಮಾಡ್ಬಿಡ್ತೀನಿ. ನೀನ್ ಎಲ್ಲ ಬಿಟ್ಟು ನೀನ್ ಯಾವ ಸೀಮಾ ದೊಡ್ಡ ನಾಯಕ ಅನ್ಬಿಟ್ರೆ ನಾನೇ ನಿನ್ನ ಮಾತು ಕೇಳಿ ನನ್ ಮಾತು ಕೇಳ್ಬಿಡ, ಅವ್ರು ನನ್ ಮಾತು ಕೇಳ್ತಾರೆ. ನೀನ್ ಮಾತಾಡ್ಬೇಡ ಅವ್ರ ಜೊತೆ, ಕಟ್ ಮಾಡು ಕಲೆಕ್ಷನ್ ನೀನು. ಇಲ್ಲ ಇವ್ರು ನೋಡಿ ಇವ್ರ ಯಾವ್ದೋ ಗ್ಯಾರೇಜ್ ಓಪನ್ ಮಾಡೋರಂಗೆ ಹಾಕೊಂಡ್ಮೇಲೆ ಬರೀ ಕಾರು ಟೈರು ಬಸ್ಸು ಲಾರಿ. ಅಯ್ಯೋ ನಾನು ನೋಡ್ತಾವ್ನಿ 3 ದಿನದಿಂದ. ಅಲ್ಲ ಏನು ಇಲ್ದೇನೆ ಇಷ್ಟು ಮಾತಾಡ್ತಾನೆ. ಸಾಲಾಗಿಲ್ಲ ತಗೊಂಡ್ಬಿಟ್ರೆ ದಿವಸಕ್ಕೆ 100 ಕಾಲ್ ಮಾಡಿ 1000 ಜನ ಕೇಳಿರ್ತಾರೆ ಸಾಲ ತಗೊಂಡ್ಬಿಟ್ಟವ್ರೆ. ಅಯ್ಯಪ್ಪ ಯಾವ ಹತ್ರ ಕೇಳಿದ್ರು ನಿನ್ನ ಹತ್ರ ಮಾತ್ರ ಕೇಳಲ್ಲ. ಅಣ್ಣ ಒಂದ್ ಕೆಲಸ ಮಾಡ್ರಿ, ಈಗ ಕೊಟ್ರೆ ಹಂಗೆ ತನಾರ್ ಅನ್ಬಿಡ್ಬೇಕು ಹಂಗೆ. ಆಟ ಆಡೋ ಬರದಲ್ಲಿ ನಾನು ಕೂಡ ಒಂದ್ ಸ್ವಲ್ಪ ಅವ್ರಿಗೆ ಚೇಷ್ಟೆ ಮಾಡ್ಬೇಕು, ಒಂದ್ ಸ್ವಲ್ಪ ಆಟ ಆಡಿಸ್ಬೇಕು ಅಂತ ಬಿಗ್ ಬಾಸ್ ನ ಮೂಲ ನಿಯಮವನ್ನ ನಾನು ಉಲ್ಲಂಘನೆ ಮಾಡಿರ್ತೀನಿ ಅಂತ ಸುದೀಪ್ ಸರ್ ಹೇಳ್ತಾರೆ. ಸೊ ನಿಜವಾಗ್ಲೂ ನನ್ನಿಂದ ಮೂಲ ನಿಯಮಗಳು ನನ್ನ ಮನಸ್ಪೂರ್ವಕವಾಗಿ ನಾನು ಬಿಗ್ ಬಾಸ್ ಇಡೀ ತಂಡಕ್ಕೆ ಸಿಂಪಲ್ ಇಷ್ಟೇ. ಏನಣ್ಣ ಎತ್ತುಕೈತಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬೇಡಪ್ಪ ಅವಸನೆ ಬೇಡ, ಸೈಡಲ್ಲಿ ಇರ್ತೀನಿ. ಇಲ್ಲಿ ಇದ್ ಮಾಡ್ಬಾ, ಯಾವ್ದು ಕೈಗೆ ಶರತ್ ಕಲಿ. ಆಮೇಲೆ ಹೇಳಿದ್ರೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಅರೆ ಒಂದ್ 3 ದಿನದ್ದು ಕೊಡು. ಹೋದ್ ವಾರದ್ದು ಆಚೆ ವಾರದ್ದು ಅಲ್ಲೆಲ್ಲ ಮಂಜಕ್ಕಂದಿದ್ದ ನೋಡು, ಮಂಜಕ್ಕನ್ ನೋಟ ಎಲ್ರು ನೋಟ್ರಿ ರಿಸುನ್ ನೋಟನ್ನು ಕೊಟ್ಬಿಡತ್ತಾಗೆ. ತುಂಬ ಕೂತ್ಕೋ. ಒಳ್ಳೆ ಹುಡುಗ, ನಮಗಂತೂ ಹುಡುಗ ಓಕೆ ಆಯ್ತಪ್ಪ. ನಿಜವಾಗ್ಲು ಚಿನ್ನದಂತ ಹುಡುಗ. ಕೂತ್ಕಣ, ತುಂಬಿಸುದಿಲ್ಲ. ಗಿಲ್ಲಿ ಕೈಯಿಂದ ನೀರ್ ಕುಡಿಯಕ್ಕೂ ಭಾಗ್ಯ ಮಾಡಿರ್ಬೇಕು ರೋಗ ಸರ್ ನೀವು. 3 ದಿನದ್ದು 1 ವಾರದ ಓಟನೆಲ್ಲ ಕೊಡ್ತಾರ ತೊಳಿ ಅಂತ. ಒಬ್ರು ರಿಟೈರ್ಡ್ ಆಗಿರೋ ಅಡ್ಮಿಷನ್ ಮೇಲೆ ಅದು ಕಣೋ ಫಸ್ಟ್ ಕ್ರಶ್. ಏನಪ್ಪ ಕತೆ, ಇವಳು ಬೇರೆ ರೋಸ್ ಎಲ್ಲ ಹೇಳ್ತೀನಿ ಅಂತ ರವಿಕರ್ ಅವ್ರಂತ ಉತ್ಸಾಹದಲ್ಲಿ ನೋಡಿ ನಾಳೆಗೆ ಬಂದ್ಬಿಟ್ರೆ ಏನಪ್ಪ ಮಾಡುದು. ಗಣಿತ ಟೀಚರ್ ಅಂತ ಬೆಲ್ಲ ಹೊಡೆದ್ಬಿಟ್ಟದ. ಏನೋ ಅರ್ಜೆಂಟ್ ಕೈನೋ ಆಯ್ತಾ. ಸುಮ್ಮನೆ ಹೇಳಿದ್ರು ಸತ್ಯ ಹೇಳು. ಅದೇ ಇಂಗ್ಲಿಷ್ ಟೀಚರ್ ಮೇಲೆ ಲವ್ ಆಗೈತೆ ಅಂತ ಹೇಳುವೆ.
ಅದಾಗಿರ್ ನಮ್ಕವೋ ಹೋಗಿ ಗಣಿತ ಟೀಚರ್ ಮೇಲೆ ಹೋಗಿದ್ದಂತೆ ಸಬ್ಜೆಕ್ಟ್ ಇಷ್ಟ ಇಲ್ಲ ಅಂದ್ರು ಅಷ್ಟಿತ ಈ ಸಾವನ್ನೇ ಗೆದ್ದು ಬಂದಿರ್ತಾರ ಗೊತ್ತಾ ಹುಟ್ಟಬೇಕಾದ್ರೇನೆ ಅವರೆಲ್ಲ ಮಾಸ್ಟರ್ ಪೀಸ್ಗಳು, ಚಿರಂಜೀವಿಗಳು. ನೀನೇ ನಾನ್ ಎಷ್ಟು ಆಕ್ಸಿಡೆಂಟ್ ಗೊತ್ತೇನೆ, ತೆಂಗಿನ ಮರದಿಂದ ಬಿದ್ಬಿಟ್ಟು ಸತ್ತೋಯ್ತಾನೆ ಅಂದ್ಬಿಟ್ಟು ಬಾಯಿ ನೀರೆಲ್ಲ ಕುಡಿಸ್ಬಿಟ್ಟಿದ್ರು ನನಗೆ. ನನಗೂ ಸೂಳೆಲ್ಲ ಹೋಗ್ಬಿಟ್ಟಿತ್ತು, ಈ ತರ ಆಗ್ಬಿಡ್ತು ನನಗೂ. ಇಲ್ಲಿ ಯಾರೋ ಹಿಂಗ್ ಬೆನ್ನು ಗುದ್ದುರೆ ಸಿಗಾಕಬಿಡ್ತದೆ ಗೊತ್ತಾ ಸೂಲು, ಹಂಗ ಆಗ್ಬಿಟ್ಟಿತ್ತು. ಅದ್ ಬಿದ್ದೇಟ್ಗೆ ಕೆಳಗಡೆ ಕಲ್ಲು ಸಿಗಾಕಬಿಟ್ಟು. ಇವಾಗ ಏನ್ ಪ್ರಾಬ್ಲಮ್ ಇಲ್ವಾ? ಏನಿಲ್ಲಪ್ಪ, ಅದಕ್ಕೆ ನೆಟ್ಟು ಕುಚ್ಕೊಳ್ಳಲ್ಲ ನೀನು. ಅದೆಲ್ಲ ಕನಿರಾಮದ ಸುಮ್ನೆ ಪಾಯಿಂಟ್ ಕರೆಕ್ಟ್. ಎಲ್ಲಿಂದ ಎಲ್ಲಿಗ್ ಬಂದೆ? ಮೂಳೆ ಡಿಸ್ಲೊಕೇಟ್ ಆಗ್ಬಿಟ್ಟಿದ್ದ. ನೀನೇ ಕೂತ್ಕೋದಿಲ್ಲ ನೀನು, ಏನಾರು ಮನೆ ನಿಮ್ಮವ್ವ ತೆಂಗಿನ ಮರದಿಂದ ಫಸ್ಟ್ ಫ್ಲೋರ್ ಇಂದ ಎಷ್ಟು ಬಿಟ್ಟಿದ್ರೆ ಕೆಳಕ್ಕೆ ಅಳ್ತಾ ಇದ್ದಾಳೆ ಅಂದ್ಬಿಟ್ಟು. ಅವರು ಆಕ್ಚುಲಿ ನಮ್ಮ ಆಂಟಿ ಫಸ್ಟ್ ಫ್ಲೋರ್ ಇಂದ ಬೀಳಿಸ್ಬಿಟ್ಟಿದ್ರು ಕೆಳಗಡೆಗೆ. ಯಾವ ವಯಸ್ಸಲ್ಲಿ? ಚಿಕ್ಕವಳಿದ್ದಾಗ. ಏನೇ ಫಸ್ಟ್ ಫ್ಲೋರ್ ಇರ್ಬಿಟ್ಟು ಹೆಂಗೆ ಬದುಕ್ತೆ? ನಿಜವಾಗ್ಲೂ ಪಾರ್ತೆ ನಮ್ಗೆ ಇಡ್ಬೇಕು ಬಿಡು, ಕಿತ್ರು ಉಡ್ತಾ ಇರ್ತೀವಿ. ಊರಲ್ಲಿ ಇರುತ್ತಲ್ಲ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಈ ಮನೆಯಲ್ಲಿ ನಾಗವಲ್ಲಿಂದ ತೊಂದರೆ ಸಿಕ್ಕಾಕೊಂಡಿರೋದು ಸೌಮ್ಯ ಅಲ್ಲ, ನಿನ್ ಹೆಂಡತಿ ಗಂಗಾ. ಇವಾಗ 50,000 ಕೊಡ್ತೀಯ ಅನ್ಕೋ, ವಿಡಿಯೋ ಗಿಡ ಎಲ್ಲ ಮಾಡ್ಕೊಡ್ತೀಯ. ಹೌದು. ಆಮೇಲೆ ಫೋನ್ ಪೇನೆ ಮಾಡೋದು. ಕ್ಯಾಶ್ ಕೊಡು ಅಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಇಂಪಾರ್ಟೆಂಟ್. ಪ್ರವಾಸನೇ ಬೇಡಪ್ಪ, ₹1 ಇಸ್ಕೊಳ್ಳೋದು. ₹1 ಕೊಟ್ಟಿದ್ದೆ ಆಮೇಲೆ ಊರ್ಗೆ ಹೇಳ್ಕೋದ್ರಿ ಏನ್ ಕತೆ? ₹1 ಇಸ್ಕೊಂಡ್ ನಾನು ಕೇಳಲ್ಲ ಬಿಡು, ಮಡಿಕ ಹೋಗಿ ನೀನೇ ಅಂತೀನಿ ಅಂತ. ನಾನು ಋಣದಲ್ಲೇ ಬದುಕಿರು ಹೋಗು ಅಂತೀನಿ. ₹500 ಕೊಡ್ತೇನೆ ಅಷ್ಟೇ, ಮ್ಯಾಕ್ಸಿಮಮ್ 500. ಬಲವಂತ ಮಾಡ್ಬೇಕು, ನನಗೆ ಇಷ್ಟ ಆಗ್ಬೇಕು. ನನಗೆ ಯಾವ್ದೋ ಒಂದ್ 3 ಲಕ್ಷ ದುಡ್ಡು ಬಂದು ಯಾವ್ದೋ ಇವೆಂಟ್ ಅಲ್ಲಿ ಹೋಗಿ ಆಂದಿವೆ ಖುಷಿಯಿಂದ ಒಯ್ತಾ ಇರ್ಬೇಕಾದ್ರೆ ₹500 ದುಡ್ಡು ಹಾಕೋದ್ರೆ ಹಾಕ್ಬೋದೇ. ನಾನು 500 ಕೇಳಿದ್ರೆ 400 ಹಾಕ್ತೀನಿ. ನೀನ್ ಡೈರೆಕ್ಟ್ ಆಗಿ ಒಂದ್ 5,000 ಕೇಳ್ಬಿಟ್ಟು ಒಂದ್ 500 ಹಾಕ್ತೀನಿ. 50,000 ಕೇಳಿದ್ರೆ 50,000 ಕೇಳಿದ್ರೆ 500 ಫೋನು. ಅಲ್ಲ, 5 ನಿಮಿಷ ಟ್ರಾಫಿಕ್ ಅಲ್ಲಿ ಇದ್ದೀನಿ, ಮಾಡ್ತೀನಿ ಅಂತೀನಿ, ಬ್ಲಾಕ್ ಲಿಸ್ಟ್ ಕೆಸಿತೀನಿ ನಿಮಿಷ ಮಾಡಿದ್ರೆ. 5 ದಿನ ಆದ್ಮೇಲೆ ಓಪನ್ ಮಾಡ್ತೀನಿ. ಅಷ್ಟೊತ್ತು ಕ್ಯಾರನ್ನ ಅರ್ಜೆಂಟ್ ಮಾಡಿರ್ತೀಯ, ಅವಾಗ್ಲೂ ಮಾಡಿದಲ್ಲ ಅಂದ್ರೆ ತಿರ್ಗಿ ಬ್ಲಾಕ್ ಫೋನ್ ಎತ್ಬಿಟ್ಟು. ಅಯ್ಯೋ ಇಲ್ಲಿ ನೀನ್ ಅಷ್ಟು ನನ್ ಮೇಲೆ ಇಷ್ಟ ಇದ್ರೆ, ಅಷ್ಟು ಫ್ರೆಂಡ್ಶಿಪ್ ಬೆಲೆ ಕೊಡ್ತೀನಿ ಅಂದ್ರೆ ಒಂದ್ ಪಾರ್ಟಿ ಅರೇಂಜ್ ಮಾಡು, ನಾನ್ ಕರೆ ಬಂದು ಪಾರ್ಟಿ ಅಟೆಂಡ್ ಮಾಡ್ಬಿಟ್ಟು ಹೋಯ್ತೀನಿ. ಅದು ನೀನೇ ಮಾಡು. ನನ್ಗೆ ಇಷ್ಟ ಇಲ್ಲ ಪಾರ್ಟಿ. ನೀನ ಒಬ್ಬ ಫ್ರೆಂಡ್ ಹಾಳು ಮಾಡಿ ಇಷ್ಟ ಇಲ್ಲಪ್ಪ, ಅದು ನನಗೆ ಇಷ್ಟ ಆಗಲ್ಲ. ಇಷ್ಟ ಇಲ್ಲ ಬತ್ತೀಯಾ? ಬರ್ತೀನಿ. 200 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇಡು ಅಷ್ಟೇ ಪಾರ್ಟಿ. ಬೆಂಗಳೂರಲ್ಲೇ. ನಿನಗೆ ಯಾವ ಬಾಟ್ಲು ಬೇಕು ಹೇಳ, ಅವತ್ತು ಕಲಿಸ್ಬಿಡು. ಒಂದು ಬಾಟ್ಲದೆ 90,000 ಲಕ್ಷ. ಈ ಪಿಜಿ ಕಳ್ತಾ ಇನ್ನು 4 ವಾರ ಇದೆ, ತಗೊಳಲ್ಲ ನಾನು ರಿಸ್ಕ್. ಯವ್ವ ಏನ್ ಹಿಡಿತಾನ ಈ ಮನ್ಸ, ಯವ್ವ ಸಿಗಾಕಂಡ ಹೊಡಿತಾನ ಈ ಮನ್ಸ. ಏ ಗಡ 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 ಗಡ, ಇವ್ ನೋಡಿದ್ರೆ ನನ್ಗೆದ ಗಡ, ಮುನಿತಾನೆ ನನ್ನ ನಡ. ಸುಮ್ಮನೆ ಕೂತ್ಕೊಂಡು ಸರಿ, ಏನು ಮಾಡಲ್ಲ ಅಂದ್ರೆ ಎಲ್ಲಾನು ಮಾಡ್ತಾ ಇದ್ದೆ. 2 ಮಸಾಜ್ ಮಾಡ್ತಿದ್ದೆ, ಇದಕ್ಕಾದ್ರೂ ಮಾಡ್ತಾರಲ್ಲ, ಬ್ಯಾಂಡೇಜ್ ಹಾಕ್ತಿದ್ದೆ. ಅಲ್ಲೇ ನಿಂತ್ಕೊಂಡು ಮಸಾಜ್ ಮಾಡ್ತಾರೆ ಹಿಡ್ಕೊಂಡಲ್ಲಿ ಟಾಸ್ಕಲ್ಲಿ. ಅವಣ್ಣ ನನಗ್ ಬರಲ್ಲ, ತಲೆ ಕೆಡ್ಸ್ಕೊಂಡು ಸುಮ್ಮನೆ. ನನಗೂ ಕಾಲಿಗೂ ಬೀಳ್ತದೆ 540. ಅವ್ರು ಆ ಕಡೆ ನಿಂತಾರೆ, ಅದೇನು ರಂಗಲ ಪಂಗಲ ಅದೇ ತಾವೇ ಅನ್ಯ ಪರವಾಗಿಲ್ಲ, ನಿಮ್ಗೆ ಅನ್ಯ ಕಸ ಗಿಸ ಗುಡ್ಸ್ಕೊಡ್ತೀನಿ, ರಂಗಲ ಬಿಡ್ಕೊ ಅಷ್ಟೇ. ಆಮೇಲೆ ದೀಪ, ಸಂಕ್ರಾಂತಿ ಬಂತು, ರಥೋ ಅಷ್ಟೇ. ಅದೇ ಮತ್ತೆ ಸಂಕ್ರಾಂತಿ